ನಮಸ್ಕಾರ, ಕದಂಬ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ ಸುದೇಶ್. ಮೊದಲಿಗೆ ಮುಖ್ಯಾಂಶಗಳು. ರಾಜ್ಯ ಸಾರಿಗೆ ಬಸ್ ಪಲ್ಟಿಯಾಗಿ 8 ಮಂದಿ ಸಾವು. ಸದ್ಯಕ್ಕೆ ಸಚಿವ ಸಂಪುಟ ಪುನಾರಚನೆ ಇಲ್ಲ, ಚರ್ಚೆಯೂ ನಡೆದಿಲ್ಲ. ಡಿಕೆ ಶಿವಕುಮಾರ್. ಕುಡಿಯುವ ನೀರಿಗಾಗಿ ಧರಣಿ ಸತ್ಯಾಗ್ರಹಕ್ಕೂ ಸಿದ್ಧ, ಶಾಸಕ ಪ್ರಭು ಚವ್ಹಾಣ್. ಸುದ್ದಿಯ ವಿವರಗಳು. ಮಹಾರಾಷ್ಟ್ರದ ಗೋಂಡಿಯಾ ಜಿಲ್ಲೆಯಲ್ಲಿ ಶುಕ್ರವಾರ ಮಧ್ಯಾಹ್ನ ಭೀಕರ ಅಪಘಾತ ಸಂಭವಿಸಿದೆ. ರಾಜ್ಯ ಸಾರಿಗೆ ಬಸ್ ಪಲ್ಟಿಯಾದ ಪರಿಣಾಮ ಕನಿಷ್ಠ 8 ಜನರು ಸಾವನ್ನಪ್ಪಿದ್ದು, ಹಲವು ಮಂದಿ ಗಾಯಗೊಂಡಿದ್ದಾರೆ. ಬಸ್ ನಾಗ್ಪುರದಿಂದ ಗೋಂಡಿಯಾಗೆ ತೆರಳುತ್ತಿತ್ತು ಎನ್ನಲಾಗಿದೆ. ಭಂಡಾರ ಡಿಪೋದಿಂದ ಗೋಂಡಿಯಾಗೆ ತೆರಳುತ್ತಿದ್ದ ಬಸ್ ಗೋಂಡಿಯಾ ಅರ್ಜುನಿ ರಸ್ತೆಯ ಬಿಂದ್ರಾವನ ಟೋಲ್ ಗ್ರಾಮದ ಬಳಿ ಚಾಲಕನ ನಿಯಂತ್ರಣ ತಪ್ಪಿ ಪಲ್ಟಿಯಾಗಿದೆ. ಪರಿಣಾಮ 8 ಜನರು ಸಾವನ್ನಪ್ಪಿದ್ದಾರೆ ಮತ್ತು ಸುಮಾರು 30 ಜನರು ಗಾಯಗೊಂಡಿದ್ದಾರೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಗಾಯಾಳುಗಳನ್ನು ಗೋಂಡಿಯಾ ಜಿಲ್ಲಾ ಆಸ್ಪತ್ರೆಗೆ ಸ್ಥಳಾಂತರಿಸಲಾಗಿದ್ದು, ಸಾವಿನ ಸಂಖ್ಯೆ ಹೆಚ್ಚಾಗುವ ನಿರೀಕ್ಷೆ ಇದೆ ಎಂದು ಅಧಿಕಾರಿ ತಿಳಿಸಿದ್ದಾರೆ. ಮುಖ್ಯಮಂತ್ರಿ ಏಕನಾಥ್ ಶಿಂದೆ ಸಂತ್ರಸ್ತರಿಗೆ ತಕ್ಷಣದ ಪರಿಹಾರವಾಗಿ 10 ಲಕ್ಷ ರೂಪಾಯಿ ನೆರವು ನೀಡುವಂತೆ ಸಾರಿಗೆ ಆಡಳಿತಕ್ಕೆ ಆದೇಶಿಸಿದ್ದಾರೆ. ಅಪಘಾತ ಸಂಭವಿಸಿದ ಸ್ಥಳದಿಂದ 8 ಮೃತದೇಹಗಳು ಪತ್ತೆಯಾಗಿದ್ದು, ಸಾವಿನ ಸಂಖ್ಯೆ ಹೆಚ್ಚಾಗುವ ನಿರೀಕ್ಷೆ ಇದೆ. ಸ್ಥಳೀಯ ಆಡಳಿತದಿಂದ ಪರಿಸ್ಥಿತಿಯ ಬಗ್ಗೆ ಮಾಹಿತಿ ಪಡೆಯಲಾಗಿದ್ದು, ಗಾಯಾಳುಗಳಿಗೆ ತಕ್ಷಣದ ಮತ್ತು ಸೂಕ್ತ ಚಿಕಿತ್ಸೆ ನೀಡುವಂತೆ ಸೂಚಿಸಲಾಗಿದೆ ಎಂದು ಮುಖ್ಯಮಂತ್ರಿ ಕಾರ್ಯಾಲಯ ತಿಳಿಸಿದೆ. ಸಿದ್ದರಾಮಯ್ಯ ಸ್ವಾಭಿಮಾನ ಸಮಾವೇಶದ ಬಗ್ಗೆ ನನಗೆ ಮಾಹಿತಿ ನೀಡಿದ್ದಾರೆ. ಕಾಂಗ್ರೆಸ್ ನಾಯಕರು ದೂರು ಕೊಟ್ಟಿದ್ದರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದರು. ಹೊಸ ದಿಲ್ಲಿಯಲ್ಲಿ ಮಾತನಾಡಿದ ಅವರು, ಸಿದ್ದರಾಮಯ್ಯ ಮಾಡುತ್ತಿರುವ ಸ್ವಾಭಿಮಾನ ಸಮಾವೇಶ ಪಕ್ಷದ ವತಿಯಿಂದ ನಡೆಯಬೇಕು ಎಂಬ ಕಾಂಗ್ರೆಸ್ ನಾಯಕ ಪತ್ರ ವಿಚಾರಕ್ಕೆ ಮಾತನಾಡಿ ಸಿದ್ದರಾಮಯ್ಯ ಸಮಾವೇಶ ಮಾಡುವುದರ ಬಗ್ಗೆ ತಿಳಿಸಿದ್ದಾರೆ ಎಂದು ಹೇಳಿದರು. ಸಚಿವ ಸಂಪುಟ ಪುನಾರಚನೆ ಮಾಡುವ ಸಂದರ್ಭ ಬಂದಿಲ್ಲ. ಒಂದೇ ಒಂದು ಖಾತೆ ಖಾಲಿ ಇದೆ ಅಷ್ಟೇ. ಅದನ್ನು ಭರ್ತಿ ಮಾಡುವ ಬಗ್ಗೆ ಇನ್ನು ಚರ್ಚೆ ಆಗಿಲ್ಲ ಎಂದು ಹೇಳಿದರು. ಮಲ್ಲಿಕಾರ್ಜುನ್ ಖರ್ಗೆ ಬಳಿಯೂ ಈ ಬಗ್ಗೆ ನಾನು ಮಾತನಾಡಿಲ್ಲ. ಪಕ್ಷದ ಸಂಘಟನೆ ಬಗ್ಗೆ ಚರ್ಚಿಸಲಾಗಿದೆ ಎಂದು ಹೇಳಿದರು. ರಾಜ್ಯದ ಕೆಲವು ವಿಚಾರಗಳನ್ನು ಚರ್ಚೆ ಮಾಡುವುದು ಇದೆ. ಹೀಗಾಗಿ ಪ್ರಧಾನಿ ಮೋದಿ ಅವರನ್ನು ಭೇಟಿ ಮಾಡಲಿದ್ದೇವೆ ಎಂದು ಹೇಳಿದರು. ಅದೇನು ಅಂತಂದ್ರೆ ಸಂಪುಟ ವಿಸ್ತರಣೆ ಅನ್ನೋಂಥದ್ದು ಸಂದರ್ಭ ಹಾಗೆ ಇರುವಲ್ಲ, ಒಂದೇ ಒಂದು ವೇಕೆನ್ಸಿ ಇದೆ ಅಷ್ಟೇ. ಅದನ್ನೇನಾದ್ರು ತುಂಬುವಂತದ್ದು ಇನ್ನ ಚರ್ಚೆ ಏನು ನಡೆದಿಲ್ಲ. ಮೊನ್ನೆ ಖರ್ಗೆ ಅವರನ್ನ ಭೇಟಿ ಆಗಿದ್ರಿ ತಾವು, ಇದೆಲ್ಲ ಮಾತುಕತೆ ಆಗಿದೆ ಅನ್ನೋಂಥದ್ದು. ನಾನು ನೋಡಿ ಖರ್ಗೆ ಅವರಿಗೆ ಭೇಟಿ ಮಾಡಿದ್ದು ಕಾಂಗ್ರೆಸ್ ಪಕ್ಷಕ್ಕೆ ಮಹಾತ್ಮ ಗಾಂಧೀಜಿಯವರು ಕಾಂಗ್ರೆಸ್ನ ನಾಯಕತ್ವ ವಹಿಸಿ 100 ವರ್ಷ ಆಗಿದೆ. 26ನೇ ತಾರೀಕು 27ನೇ ತಾರೀಕು 28ಕ್ಕೆ ನಮ್ಮ ಇದಿದೆ, ಕಾಂಗ್ರೆಸ್ ಸಂಸ್ಥಾಪನಾ ದಿನಾಚರಣೆ ಇದೆ. ಆ ವಿಚಾರದಲ್ಲಿ ಯಾವ ರೀತಿ ಮಾಡಬೇಕು ಏನು ಅಂತೇಳಿ ಕೆಲವು ಸಲಹೆಗಳನ್ನು ನಾನು ನಮ್ಮ AICC ಜನರಲ್ ಸೆಕ್ರೆಟರಿ ಇಬ್ಬರ ಜೊತೆ ಚರ್ಚೆ ಮಾಡಿದ್ದೆ. ಅದನ್ನು ಹೋಗಿ ಅಧ್ಯಕ್ಷರಿಗೆ ಗಮನಕ್ಕೆ ತಂದೆ. ಅವರು ಅದನ್ನು ನಮ್ಮ ವರ್ಕಿಂಗ್ ಕಮಿಟಿಲೂ ಕೂಡ ಚರ್ಚೆ, ಯಾಕೆಂದರೆ ಸುಮಾರು ಒಂದು 300 ಜನ ನಾಯಕರುಗಳು ಬೆಳಗಾಂ ಬರಬೇಕಾಗ್ತದೆ. ಬೆಳಗಾಮಲ್ಲಿ ಮಾಡೋಣ ಅನ್ನೋದು ನಮ್ಮ ಪ್ರಪೋಸಲ್, ಕರ್ನಾಟಕದ ಪ್ರಪೋಸಲ್. ಅದಕ್ಕೆ ಅವ್ರಿಗೆ ತಿಳಿಸಿದ್ದೀನಿ. ಸೊ ಅವ್ರು ಚರ್ಚೆ ಮಾಡಿ ನನಗೆ ಇವತ್ತು ಫೈನಲ್ ಆಗಿ ಏನು ಎಂಥ ಟೈಮಿಂಗ್ ಏನು ಅಂತ ತಿಳಿಸ್ತಾರೆ. ಎಕ್ಸ್ಟೆಂಡೆಡ್ ವರ್ಕಿಂಗ್ ಕಮಿಟಿ ಅಲ್ಲಿ ಮಾಡಬೇಕು ಅಂತೇಳಿ
ಅದೊಂದು ನಾನು CM ಹತ್ರನೇ ಮಾತಾಡಿ CM ಏನೇನು ತಿಳಿಸ್ಬೇಕು ಅಂತ ತಿಳಿಸಿದ್ರು. ನಾನು CM ಇಬ್ಬರು ಮಾತಾಡಿಕೊಂಡೆ ಅಲ್ಲಿ ಡೈಲಿ ನಾಯಕರುಗಳ ಹತ್ರ ತಿಳಿಸಿದ್ದೀವಿ. ಅದು ಇವತ್ತು ವರ್ಕಿಂಗ್ ಕಮಿಟಿ ಇದೆ. ಇವತ್ತು ನಾವಿಬ್ಬರು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀವಿ ಅಂತೇಳಿ ನನ್ನ ಆಹ್ವಾನ ಮಾಡಿದ್ದಾರೆ. ಸೊ ಅಲ್ಲಿ ಮಾತಾಡಾದ್ಮೇಲೆ ನನ್ನ ಫೈನಲ್ ಏನಾಯಿತು ಅಂತ ನಿಮ್ಗೆ ಅನೌನ್ಸ್ ಮಾಡ್ತೀನಿ. ಮತ್ತು ಇನ್ನೊಂದು KPCC ಅಧ್ಯಕ್ಷರ ಬದಲಾವಣೆ ಕೂಗು ಬರ್ತಾ ಇದೆ. ಮತ್ತು ನಾನು ಅನ್ನೋಂಥ ಆಕಾಂಕ್ಷಿಗಳು ಜಾಸ್ತಿ ಆಗ್ತಾ ಇದ್ದಾರೆ. ನಿನ್ನೆ ಕೂಡ ರಾಜಣ್ಣ ಅವರು ನಾನು ಆಕಾಂಕ್ಷಿ ಅಂತ ಹೇಳಿದ್ದಾರೆ. ಜಾರಕಿಹೊಳಿ ಅವರು ಪ್ರಸ್ತಾಪ ಆಗಿದೆ ಹೆಸರು. ಮೀಡಿಯಲ್ಲಿ ಯಾವತ್ತೂ ರಾಜಕೀಯ ನಡೆಯಲ್ಲ. ಮೀಡಿಯಾಲಿ ಯಾರು ರಾಜಕಾರಣ ಚರ್ಚೆ ಮಾಡೋಕ್ಕೆ ಯಾರಿಗೂ ಸೂಕ್ತ ಅಲ್ಲ, ಯಾವ ಪಾರ್ಟಿಗೂ ಸೂಕ್ತ ಅಲ್ಲ. ಔರದ್ಬಿ ವಿಧಾನಸಭಾ ಕ್ಷೇತ್ರದಲ್ಲಿ ಕುಡಿಯುವ ನೀರಿನ ಸಮಸ್ಯೆಯ ಶಾಶ್ವತ ಪರಿಹಾರಕ್ಕಾಗಿ ಸಾಕಷ್ಟು ಪರಿಶ್ರಮ ವಹಿಸಿ ಜಲಜೀವನ್ ಮಿಷನ್ ಯೋಜನೆಯಡಿ ಸುಮಾರು 200 ಕೋಟಿ ಅನುದಾನ ತರಲಾಗಿದೆ. ಕೆಲಸ ಕಳಪೆಯಾಗಿ ಮಾಡುತ್ತಿದ್ದು ಕೂಡಲೇ ಸರಿಪಡಿಸಬೇಕು. ಇಲ್ಲವಾದಲ್ಲಿ ಶಿಕ್ಷೆ ಎದುರಿಸಲು ಸಿದ್ಧರಿರಬೇಕು ಎಂದು ಮಾಜಿ ಸಚಿವರು ಹಾಗೂ ಔರದ್ಬಿ ಶಾಸಕರಾದ ಪ್ರಭು ಬಿಚ್ಚವ್ವಣ್ಣ ಅವರು ಅಧಿಕಾರಿಗಳಿಗೆ ಎಚ್ಚರಿಸಿದರು. ಔರದ್ಬಿ ತಾಲೂಕಾ ಪಂಚಾಯತ್ ಕಚೇರಿ ಸಭಾಂಗಣದಲ್ಲಿ ನವೆಂಬರ್ 29ರಂದು ನಡೆದ ತ್ರೈಮಾಸಿಕ KDP ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. JJM ಕಾಮಗಾರಿಯ ಬಗ್ಗೆ ಹಿಂದಿನಿಂದಲೂ ನಿರಂತರ ದೂರುಗಳು ಬರುತ್ತಿವೆ. ಕಾಮಗಾರಿ ನಡೆದ ಯಾವ ಗ್ರಾಮದಲ್ಲಿಯೂ ಸಮರ್ಪಕವಾಗಿ ನೀರು ಪೂರೈಕೆಯಾಗುತ್ತಿಲ್ಲ. ಹಾಳಾದ ರಸ್ತೆ ಸರಿಪಡಿಸದೆ ಬಿಟ್ಟಿರುವುದು, ಟ್ಯಾಪ್ಗಳು ಮುರಿದು ಬಿದ್ದಿರುವುದು, ಚರಂಡಿಯಲ್ಲಿ ಪೈಪ್ಗಳನ್ನು ಬಿಟ್ಟಿರುವುದು, ಕಳಪೆ ಮಟ್ಟದ ಸಾಮಗ್ರಿಗಳನ್ನು ಬಳಸಿರುವುದು, ಬಾವಿ ಕೊರೆಯದಿರುವುದು ಹೀಗೆ ಹಲವು ಸಮಸ್ಯೆಗಳಿವೆ. ಹಾಗಾಗಿ ಕಾಮಗಾರಿ ಪರಿಶೀಲಿಸದೆ ಅಧೀನಕ್ಕೆ ಪಡೆಯಬಾರದೆಂದು ತಿಳಿಸಿದರು. ಕೆಲವು PDOಗಳು ಗುತ್ತಿಗೆದಾರರ ಆಮಿಷಕ್ಕೆ ಒಳಗಾಗಿ ಕಾಮಗಾರಿಯನ್ನು ಪಂಚಾಯತ್ ಅಧೀನದಕ್ಕೆ ಪಡೆದಿದ್ದಾರೆ. ಮುಂದೆ ಸಂಬಂಧಿಸಿದ ಎಲ್ಲರೂ ಸಮಸ್ಯೆ ಎದುರಿಸಬೇಕಾಗುತ್ತದೆ ಎಂದು ತಿಳಿಸಿದರು. ಪ್ರತಿ ಗ್ರಾಮಕ್ಕೆ ಭೇಟಿ ನೀಡಿ ಜನರೊಂದಿಗೆ ಮಾತನಾಡಿಸಿ ಕಾಮಗಾರಿಯ ಬಗ್ಗೆ ಮಾಹಿತಿ ಪಡೆದುಕೊಳ್ಳಲಾಗಿದೆ. GPS ಆಧಾರಿತ ಭಾವಚಿತ್ರಗಳು ಲಭ್ಯವಿವೆ. ಮುಖ್ಯಮಂತ್ರಿಗಳು ಮತ್ತು ಪ್ರಧಾನಮಂತ್ರಿಯವರಿಗೆ ಮಾಹಿತಿ ಹೋಗಲಿದೆ. ಯೋಜನೆ ಅನುಷ್ಠಾನಗೊಂಡ ಕಡೆಗಳಲ್ಲಿ ಸುಮಾರು 30 ವರ್ಷದವರೆಗೆ ಕುಡಿಯುವ ನೀರಿನ ಯೋಜನೆಗೆ ಅನುದಾನ ಬರುವುದಿಲ್ಲ. ಆರಂಭದಲ್ಲೇ ಇಷ್ಟೊಂದು ಸಮಸ್ಯೆಗಳಿದ್ದರೆ ಮುಂದಿನ ಗತಿಯೇನು ಎಂಬ ಆತಂಕ ಕಾಡುತ್ತಿದೆ. ವಿಷಯ ಬಹಳಷ್ಟು ಗಂಭೀರವಾಗಿದ್ದು ಕಾಮಗಾರಿ ಕಳಪೆಯಾಗಲು ಕಾರಣ ಆದವರ ವಿರುದ್ಧ ಕ್ರಮವಾಗಬೇಕು. ನಷ್ಟವಾದ ಹಣ ಮರುಹೊಂದಿಸಿ ಸರಿಪಡಿಸುವ ಕೆಲಸವಾಗಬೇಕು. ಜನತೆಗೆ ಸಮರ್ಪಕವಾಗಿ ನೀರು ಒದಗಿಸಬೇಕು ಎಂದು ಕಟ್ಟುನಿಟ್ಟಾಗಿ ಸೂಚಿಸಿದರು. ಅಲ್ಲದೆ ಜನತೆಯ ಅತ್ಯವಶ್ಯಕತೆಗಳಲ್ಲಿ ಒಂದಾದ ಕುಡಿಯುವ ನೀರಿಗಾಗಿ ಧರಣಿ ಸತ್ಯಾಗ್ರಹ ಮಾಡುವುದಕ್ಕೂ ಸಿದ್ಧ ಎಂದು ಹೇಳಿದರು. ಬೀದರ್ ನಗರದ ಕೇಶವ ಕಾರ್ಯ ಸಂವರ್ಧನಾ ಸಮಿತಿ ಹಾಗೂ ಸರಸ್ವತಿ ಶಿಕ್ಷಣ ವಿಕಾಸ ಸಮಿತಿ ವತಿಯಿಂದ ಮಾತೆಯರಿಂದ ದೀಪ ಪೂಜನಾ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಶಿವಲಿಂಗ ಕುಂಬಾರ ಮುಖ್ಯ ಗುರುಗಳು ಖಡಕೇಶ್ವರ ವಿದ್ಯಾಮಂದಿರ ಭಾಲ್ಕಿ ಇವರು ಮಾತನಾಡುತ್ತಾ ಭಾರತ ದೇಶ ಹಬ್ಬಗಳ ದೇಶವಾಗಿದೆ. ಭಾರತೀಯ ಸಂಸ್ಕೃತಿ ಉಳಿಯುವುದು ಬೆಳೆಯುವುದು ಹಬ್ಬಗಳ ಮೂಲಕವೇ ಎನ್ನಬಹುದು. ಹಬ್ಬಗಳ ಮೂಲಕ ನಾವೆಲ್ಲ ಒಂದು ಎನ್ನುವ ಭಾವನೆ ಬರುತ್ತದೆ. ಗೋವು ಮಾತೆಗೆ ಹಿಂದೂಗಳು ಪವಿತ್ರ ಸ್ಥಾನ ಕೊಡುತ್ತಾರೆ. ತುಳಸಿ ಪೂಜೆ ಮತ್ತು ತುಳಸಿ ವಿವಾಹ ಕಾರ್ತಿಕ ಮಾಸದಲ್ಲಿ ಮಾಡಲಾಗುತ್ತದೆ. ತುಳಸಿ ಗಿಡ ಅತ್ಯಂತ ಪವಿತ್ರ. ನವೆಂಬರ್ ಡಿಸೆಂಬರ್ನಲ್ಲಿ ಕತ್ತಲೆ ಜಾಸ್ತಿ. ನಾವೆಲ್ಲ ಬೆಳಕಿನ ಕಡೆ ಹೋಗಬೇಕು. ಆದ ಕಾರಣ ಕಾರ್ತಿಕ ಮಾಸದಲ್ಲಿ ದೀಪಗಳ ಪೂಜೆ ಮಾಡಲಾಗುತ್ತದೆ. ಜರ್ಮನ್ ಯಾತ್ರಿಕನ ಅಭಿಪ್ರಾಯದಂತೆ ಮೋಕ್ಷ ಪ್ರಾಪ್ತಿಯಾಗಬೇಕಾದರೆ ಭಾರತದಲ್ಲಿ ಹುಟ್ಟಬೇಕು. ಮುಂದಿನ ಪೀಳಿಗೆಗೆ ನಮ್ಮ ಸಂಪ್ರದಾಯ ಆಚಾರ ವಿಚಾರ ಕಲಿಸುವ ಅಗತ್ಯವಿದೆ. ಹಿಂದೂ ಸಂಪ್ರದಾಯದಂತೆ ಹುಟ್ಟುಹಬ್ಬ ಆಚರಣೆ ಇರಬೇಕು. ಭಾರತೀಯ ಅಡಿಗೆ ವಿಷಯಗಳ ಕುರಿತು ತಿಳಿಸಿದರು. ಒಂದು ಮನೆ ಮಹಾಮನೆ ಶ್ರೇಷ್ಠ ಮನೆ ಆಗಬೇಕಾದರೆ ಮನೆಯಿಂದ ಸಂಸ್ಕಾರ ಪ್ರಾರಂಭವಾಗಬೇಕು. ಭಾರತ ಸಂಸ್ಕೃತಿ ಸಭ್ಯತೆಯನ್ನು ಇಡೀ ಜಗತ್ತು ಒಪ್ಪಿಕೊಳ್ಳುತ್ತಿದೆ. ಹಾಗಾಗಿ ನಮ್ಮ ಮಕ್ಕಳಿಗೂ ಸಂಸ್ಕಾರ ಸನಾತನ ಧರ್ಮ ಆಚಾರ ವಿಚಾರದ ಜೊತೆಗೆ ಬೆಳೆಸಬೇಕು. ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿದ ಸರಸ್ವತಿ ಶಿಕ್ಷಣ ವಿಕಾಸ ಸಮಿತಿ ಅಧ್ಯಕ್ಷರಾದ ಪ್ರೊಫೆಸರ್ SP ಸಜ್ಜನ್ ಶೆಟ್ಟಿ ಅವರು ಮಾತನಾಡುತ್ತಾ ನಮ್ಮ ಶಾಲೆ ಸಾಮಾಜಿಕ ಪರಿವರ್ತನಾ ಕೇಂದ್ರವಾಗಿ ಕೆಲಸ ಮಾಡುತ್ತಿದೆ. ನಮ್ಮ ಮನೆ ಸಂಸ್ಕಾರಯುತವಾಗಿದ್ದರೆ ಬೇಕು. ಪಾಲಕರು ಮಕ್ಕಳಿಗೆ ನಮ್ಮ ಸನಾತನ ಪದ್ಧತಿ ತಿಳಿಸುವ ಮೂಲಕ ಆಚರಣೆ ಮಾಡಲು ತಿಳಿಸಬೇಕು. ನಾವೆಲ್ಲರೂ ಈ ನಿಟ್ಟಿನಲ್ಲಿ ಕೈ ಜೋಡಿಸಿ ಮುನ್ನಡೆಯಬೇಕು ಎಂದು ಹೇಳಿದರು. ದೀಪ ಪೂಜೆ ಉಪನ್ಯಾಸಕರಾದ ರಾಘವೇಂದ್ರ ಕುಲಕರ್ಣಿ ನಡೆಸಿಕೊಟ್ಟರು. ಸರಸ್ವತಿ ಶಿಕ್ಷಣ ವಿಕಾಸ ಸಮಿತಿಯ ಉಪಾಧ್ಯಕ್ಷರಾದ ನಾಗೇಶ್ ರೆಡ್ಡಿ ಅವರು ಸಂಕಲ್ಪವನ್ನು ನೆರವೇರಿಸಿಕೊಟ್ಟರು. ವೇದಿಕೆ ಮೇಲೆ ಸಂಸ್ಥೆಯ ಹಿರಿಯ ಸದಸ್ಯರಾದ ನಾರಾಯಣರಾವ್ ಮುಖೇಡ್ಕರ್, ಸಂಸ್ಥೆಯ ಕೋಶಾಧ್ಯಕ್ಷರಾದ ಎನ್ ಕೃಷ್ಣರೆಡ್ಡಿ ಅವರು ಹಾಗೂ ಸಂಸ್ಥೆಯ ಸಹ ಕಾರ್ಯದರ್ಶಿಗಳಾದ ಪೀರಪ್ಪ ಅವರದೇ, ಆಡಳಿತಾಧಿಕಾರಿಗಳಾದ ಬಂಡಪ್ಪ ಎಕ್ಲರ್ಕರ್ ಅವರು ಉಪಸ್ಥಿತರಿದ್ದರು. ಈ ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳು ಹಾಗೂ ಎಲ್ಲ
ಪ್ರಕಲ್ಪಗಳ ಮುಖ್ಯಸ್ಥರು ಮತ್ತು ಸಿಬ್ಬಂದಿ ವರ್ಗದವರು ಹಾಗೂ ಮಕ್ಕಳು ಉಪಸ್ಥಿತರಿದ್ದರು. ಈ ಕಾರ್ಯಕ್ರಮದಲ್ಲಿ 460 ಮಾತೆಯರು ಪಾಲ್ಗೊಂಡಿದ್ದರು. ಬಂಗಾಳ ಕೊಲ್ಲಿಯಲ್ಲಿ ಫಂಗಲ್ ಆರ್ಭಟ ಜೋರಾಗಿದೆ. ಸೈಕ್ಲೋನ್ ಅಬ್ಬರಕ್ಕೆ ರಾವಣನ ನಾಡು ಶ್ರೀಲಂಕಾ ತತ್ತರಿಸಿದ್ದು ಭಾರಿ ಮಳೆ ಪ್ರವಾಹಕ್ಕೆ ಜನ ಬಳಲಿ ಬೆಂಡಾಗಿದ್ದಾರೆ. ಈಗ ಇದೇ ಚಂಡಮಾರುತ ಭಾರತದ ಕಡೆ ನುಗ್ಗುತ್ತಿದ್ದು ಪ್ರವೇಶಕ್ಕೂ ಮುನ್ನವೇ ವಿನಾಶ ರೂಪ ತಳೆದಿದೆ. ತಮಿಳುನಾಡಿನಲ್ಲಿ ಭಾರಿ ಮಳೆ ಶುರುವಾಗಿದ್ದು ಜನರು ಅತಂತ್ರರಾಗಿದ್ದಾರೆ. ಅತ್ತ ಮಲೇಷ್ಯಾದಲ್ಲೂ ಭಾರಿ ಮಳೆಗೆ ಜನ ಅತಂತ್ರರಾಗಿದ್ದಾರೆ. 27 ವರ್ಷಗಳ ಬಳಿಕ ಗೋಲಕ್ ನದಿ ಅತ್ಯಂತ ಗರಿಷ್ಠ ಮಟ್ಟವನ್ನು ತಲುಪಿದ್ದು ಜನಜೀವನವನ್ನು ಅಪೋಷಣ ತೆಗೆದುಕೊಳ್ಳುತ್ತಾ ಸಾಗಿದೆ. ಹೌದು, ಬಂಗಾಳ ಕೊಲ್ಲಿಯ ರೋಷಾಗ್ನಿ ಶ್ರೀಲಂಕಾ ಹಾಗೂ ಭಾರತದ ಪೂರ್ವ ಕರಾವಳಿಯನ್ನು ಸುಡುತ್ತಿದೆ. ಫಂಗಲ್ ಎಂಬ ಭಯಾನಕ ಚಂಡಮಾರುತ ಶ್ರೀಲಂಕಾದಲ್ಲಿ ತನ್ನ ವಿರಾಟ ರೂಪವನ್ನು ತೋರಿದ್ದು ಧಾರಾಕಾರ ಮಳೆ 12 ಮಂದಿಯನ್ನು ಬಲಿ ಪಡೆದಿದೆ. ಸುಮಾರು 3,35,000ಕ್ಕೂ ಹೆಚ್ಚು ಜನ ನಿರಾಶ್ರಿತರಾಗಿದ್ದು ಅವರ ಮನೆಗಳನ್ನೆಲ್ಲ ಫಂಗಲ್ ಸೈಕ್ಲೋನ್ ನುಂಗುತ್ತಾ ಸಾಗಿದೆ. ಶ್ರೀಲಂಕಾದ 25 ಜಿಲ್ಲೆಗಳ ಪೈಕಿ 23 ಜಿಲ್ಲೆಗಳು ಪ್ರವಾಹದಿಂದ ಎಫೆಕ್ಟ್ ಆಗಿದ್ದು 99,876 ಕುಟುಂಬಗಳು ಅತಂತ್ರವಾಗಿವೆ. 95 ಮನೆಗಳು ಸಂಪೂರ್ಣವಾಗಿ ನೆಲಸಮವಾಗಿದ್ದರೆ 1,708 ಮನೆಗಳಿಗೆ ಭಾಗಂಶ ಹಾನಿ ಉಂಟಾಗಿದೆ. ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.